ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆ ಕೂಡ ಒಂದು ವಿಶೇಷ ಅರ್ಥವನ್ನು ಇರುತ್ತೆ. ಮೊದಲ ನೋಟಕ್ಕೆ ಸಾಮಾನ್ಯ ಅಂತ ಕಂಡ್ರೂ ಕೂಡ ನಿಮಗೆ ನಂತರ ಅದು ನಿಮ್ಮ ಭವಿಷ್ಯಕ್ಕೆ ದೊಡ್ಡ ತಿರುವು ನೀಡುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ಅವಕಾಶವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೆ ಗೌರವದಿಂದ ವರ್ತಿಸಿ. ದೇವರು ಕೆಲವೊಮ್ಮೆ ನಮ್ಮ ಅದೃಷ್ಟವನ್ನು ಅನಿರೀಕ್ಷಿತ ವ್ಯಕ್ತಿಗಳ ಮೂಲಕನೇ ಕಳಿಸ್ತಾನೆ. ನಿಮ್ಮ ಸುತ್ತಮುತ್ತ ಕೆಲವರು ನಿಮ್ಮ ಯಶಸ್ಸನ್ನು ಸಹಿಸಿಕೊಳ್ಳದೆ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಹರಡೋದಕ್ಕೆ ಪ್ರಯತ್ನ ಮಾಡ್ತಿರ್ಬಹುದು. ನಿಮ್ಮ ಕೆಲಸಕ್ಕೆ ಅಡ್ಡಿ ಉಂಟು ಮಾಡುವವರು ಕೂಡ ಇರಬಹುದು. ಆದರೆ ನೀವು ಯಾವುದೇ ಪ್ರತೀಕಾರದ ಮಾರ್ಗವನ್ನು ಆರಿಸಬೇಡಿ. ನಿಮ್ಮ ಯಶಸ್ಸು ಮತ್ತು ಸಾಧನೆಯೇ ಅವರಿಗೆ ನೀಡುವ ಅತ್ಯುತ್ತಮ ಉತ್ತರವಾಗಿರುತ್ತೆ. ಶಾಂತವಾಗಿ ನಿಮ್ಮ ಗುರಿಯತ್ತ ಸಾಗಿದರೆ ಯಾರು ಕೂಡ ನಿಮ್ಮನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ವಿದ್ಯಾರ್ಥಿಗಳಿಗೆ ಈ ಸಮಯ ಅತ್ಯಂತ ಅನುಕೂಲಕರವಾಗಿರುತ್ತೆ. ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರೋರಿಗೆ ಉತ್ತಮ ಫಲಿತಾಂಶದ ಸೂಚನೆಗಳಿವೆ. ಶಿಕ್ಷಕರು ಮತ್ತು ಹಿರಿಯರಿಂದ ಉತ್ತಮ ಮಾರ್ಗದರ್ಶನ ಸಿಗಬಹುದು. ಪ್ರತಿದಿನ ಸ್ವಲ್ಪ ಹೆಚ್ಚು ಶ್ರಮಿಸಿದರೆ ನಿಮ್ಮ ಕನಸಿನ ಗುರಿ ದೂರದಲ್ಲಿ ಇರೋದಿಲ್ಲ. ಉದ್ಯೋಗಕ್ಕಾಗಿ ಕಾಯ್ತಾ ಇರೋರಿಗೆ ಬಹುಕಾಲದ ನಿರೀಕ್ಷೆಗೆ ಅಂತ್ಯ ಅನ್ನೋದು ಕಾಣಬಹುದು. ದೂರದ ನಗರ ಅಥವಾ ವಿದೇಶದಿಂದಲೂ ಕೂಡ ಅವಕಾಶಗಳು ಬರಬಹುದು. ಹೊಸ ಕೆಲಸ ಆರಂಭಿಸುವವರಿಗೆ ಮೊದಲ ಕೆಲವು ದಿನಗಳು ಸವಾಲಿನಂತಿದ್ರೂ ಕೂಡ ನಂತರ ಎಲ್ಲವೂ ನಿಮ್ಮ ಪರವಾಗಿ ತಿರುಗಲಿದೆ. ಆತ್ಮವಿಶ್ವಾಸವನ್ನು ಮಾತ್ರ ಎಂದಿಗೂ ಕಳೆದುಕೊಳ್ಬೇಡಿ. ಮನೆಯ ವಾತಾವರಣದಲ್ಲಿ ಸಂತೋಷ ಹೆಚ್ಚಾಗುತ್ತೆ. ಬಹಳ ದಿನಗಳ ನಂತರ ಕುಟುಂಬದವರು ಒಟ್ಟಾಗಿ ಸಮಯ ಕಳೆಯುವ ಸಂದರ್ಭ ಕೂಡ ಬರುತ್ತೆ. ಮನೆಯ ಹಿರಿಯರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಬಹುದು. ಕುಟುಂಬದಲ್ಲಿ ನಡೆಯುವ ಶುಭ ಸಮಾರಂಭ ಅಥವಾ ಸಂತಸದ ಸುದ್ದಿಯಿಂದ ಎಲ್ಲರ ಮುಖದಲ್ಲಿ ನಗು ಮೂಡುತ್ತೆ. ಪ್ರೇಮ ಜೀವನದಲ್ಲಿ ಸತ್ಯ ಮತ್ತು ನಂಬಿಕೆಗೆ ಹೆಚ್ಚಿನ ಮಹತ್ವ ನೀಡಿ. ನೀವು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಜೈ ಮಾತಾರಾಣಿ ಅಂತ ಕಮೆಂಟ್ ಮಾಡಿ. ನಮಗೆ ವಿಡಿಯೋ ಮಾಡೋದಕ್ಕೆ 8ರಿಂದ 10 ಗಂಟೆವರೆಗೆ ನಮಗೆ ಸಮಯ ಅನ್ನೋದು ತೆಗೆದುಕೊಳ್ಳುತ್ತೆ. ನೀವು ಒಂದೇ ಒಂದು ವಿಡಿಯೋಗೆ ಲೈಕ್ ಮಾಡೋದಕ್ಕೆ ಒಂದು ಕ್ಷಣ ಸಾಕಾಗುತ್ತೆ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದ್ರಿಂದ ನಮಗೆ ಪ್ರೋತ್ಸಾಹ ಕೊಟ್ಟಂತೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಈ ಸಮಯ ಅತ್ಯಂತ ಅನುಕೂಲಕರವಾಗಿರುತ್ತೆ. ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಉತ್ತಮ ಫಲಿತಾಂಶದ ಸೂಚನೆಗಳು ಇರುತ್ತೆ. ಶಿಕ್ಷಕರು ಮತ್ತು ಹಿರಿಯರಿಂದ ಉತ್ತಮ ಮಾರ್ಗದರ್ಶನ ಸಿಗಬಹುದು. ಪ್ರತಿದಿನ ಸ್ವಲ್ಪ ಹೆಚ್ಚು ಶ್ರಮಿಸಿದರೆ ನಿಮ್ಮ ಕನಸಿನ ಗುರಿ ದೂರ ಇರೋದಿಲ್ಲ. ಉದ್ಯೋಗಕ್ಕಾಗಿ ಕಾಯ್ತಾ ಇರೋರಿಗೆ ಬಹುಕಾಲದ ನಿರೀಕ್ಷೆಗೆ ಅಂತ್ಯ ಅನ್ನೋದು ಕಾಣಬಹುದು. ದೂರದ ನಗರ ಅಥವಾ ವಿದೇಶದಿಂದಲೂ ಕೂಡ ಅವಕಾಶಗಳು ಬರಬಹುದು. ಹೊಸ ಕೆಲಸ ಆರಂಭಿಸುವವರಿಗೆ ಮೊದಲ ಕೆಲವು ದಿನಗಳು ಸವಾಲಿನಂತೆ ಇದ್ರೂ ಕೂಡ ನಂತರ ಎಲ್ಲವೂ ಕೂಡ ನಿಮ್ಮ ಪರವಾಗಿ ತಿರುಗುತ್ತೆ. ಆತ್ಮವಿಶ್ವಾಸವನ್ನು ಮಾತ್ರ ಎಂದಿಗೂ ಕೂಡ ಕಳೆದುಕೊಳ್ಬೇಡಿ. ಮನೆಯ ವಾತಾವರಣದಲ್ಲಿ ಸಂತೋಷ ಹೆಚ್ಚಾಗುತ್ತೆ. ಬಹಳ ದಿನಗಳ ನಂತರ ಕುಟುಂಬದವರು ಮತ್ತೆ ಭೇಟಿಯಾಗುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಉದ್ಯೋಗಕ್ಕಾಗಿ ಕಾಯ್ತಾ ಇರೋರಿಗೆ ಬಹುಕಾಲದ ನಿರೀಕ್ಷೆಗೆ ಅಂತ್ಯ ಬರಬಹುದು. ಅಂತ್ಯ ಅನ್ನೋದು ಕಾಣ್ಬೋದು. ದೂರದ ನಗರ ಅಥವಾ ವಿದೇಶದಿಂದಲೂ ಕೂಡ ನಿಮಗೆ ಅಪರ್ಚುನಿಟಿ ಬರುತ್ತೆ. ಹೊಸ ಕೆಲಸ ಆರಂಭಿಸುವವರಿಗೆ ಮೊದಲ ಕೆಲವು ದಿನಗಳು ಸವಾಲಿನಂತೆ ಇದ್ರೂ ಕೂಡ ನಂತರ ಎಲ್ಲವೂ ನಿಮ್ಮ ಪರವಾಗಿ ತಿರುಗುತ್ತೆ. ಆತ್ಮವಿಶ್ವಾಸವನ್ನು ಮಾತ್ರ ಎಂದಿಗೂ ಕೂಡ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಮನೆಯ ವಾತಾವರಣದಲ್ಲಿ ಸಂತೋಷ ಹೆಚ್ಚಾಗುತ್ತೆ. ಬಹಳ ದಿನಗಳ ನಂತರ ಕುಟುಂಬದವರು ಒಟ್ಟಾಗಿ ಸಮಯ ಕಳೆಯುವ ಸುಸಂದರ್ಭ ಅನ್ನೋದು ಬರುತ್ತೆ. ಮನೆಯ ಹಿರಿಯರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತಂದುಕೊಡುತ್ತೆ. ಪ್ರೇಮ ಜೀವನದಲ್ಲಿ ಸತ್ಯ ಮತ್ತು ನಂಬಿಕೆಗೆ ಹೆಚ್ಚಿನ ಮಹತ್ವ ನೀಡಿ. ಸಂಗಾತಿಯೊಂದಿಗೆ ಮನಸ್ಸಿನ ಮಾತುಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಸಣ್ಣ ಅನುಮಾನಗಳನ್ನು ದೊಡ್ಡ ಸಮಸ್ಯೆಯಾಗೋದಕ್ಕೆ ಬಿಡಬೇಡಿ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದಕ್ಕೆ ಕಲಿಯಿರಿ. ಮೇಷರಾಶಿಯವರೇ, ಆಗಸ್ಟ್ 10ರ ನಂತರ ನಿಮ್ಮ ಜೀವನದಲ್ಲಿ ವೇಗವಾಗಿ ಬದಲಾವಣೆಗಳನ್ನೋದು ಕಾಣಿಸಿಕೊಳ್ಳುತ್ತೆ. ಇದುವರೆಗೆ ನೀವು ಮಾಡಿದ ಪರಿಶ್ರಮಕ್ಕೆ ಈಗ ಫಲ ಸಿಗುವ ಸಮಯ ಆರಂಭವಾಗುತ್ತೆ. ಹಲವು ದಿನಗಳಿಂದ ನಿಂತಿದ್ದ ಕೆಲಸಗಳು ಒಂದೊಂದಾಗಿ ಪೂರ್ಣಗೊಳ್ಳುತ್ತೆ. ನಿಮ್ಮ ಅದೃಷ್ಟದ ಬಾಗಿಲು ನಿಧಾನವಾಗಿ ತೆರೆಯುತ್ತಿದ್ದು ನೀವು ನಿರೀಕ್ಷಿಸದ ಕಡೆಯಿಂದಲೂ ಕೂಡ ಒಳ್ಳೆಯ ಸುದ್ದಿಗಳು ಬರಬಹುದು. ಆದರೆ ಈ ಶುಭ ಸಮಯದಲ್ಲಿ ಅಹಂಕಾರ ಅಥವಾ ಆತುರ ನಿಮ್ಮ ಪ್ರಗತಿಗೆ ಅಡ್ಡಿಯಾಗದಂತೆ ಎಚ್ಚರವಾಗಿ ಇರಿ. ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳ ಮೆಚ್ಚುಗೆ ದೊರೆಯಬಹುದು. ಹೊಸ ಜವಾಬ್ದಾರಿ, ಬಡ್ತಿ ಅಥವಾ ವೇತನ ಹೆಚ್ಚಳದ ಬಗ್ಗೆ
ಚರ್ಚೆಗಳು ಕೂಡ ನಡೆಯುವ ಸಾಧ್ಯತೆ ಇರುತ್ತೆ. ಕೆಲಸದ ಮೇಲೆ ಗಮನ ಹರಿಸಿ, ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದ ವಿವಾದಗಳನ್ನು ಆದಷ್ಟು ಸ್ಟಾಪ್ ಮಾಡಿ. ಹಣಕಾಸಿನ ವಿಷಯದಲ್ಲಿ ಸಂತಸದ ಸುದ್ದಿ ಸಿಗಬಹುದು. ನಿಂತಿದ್ದ ಹಣ ಕೈಗೆ ಬರುವ ಯೋಗ ಇದೆ. ಹಳೆಯ ಸಾಲಗಳು ತೀರುವ ಅವಕಾಶಗಳು ಕೂಡ ದೊರೆಯಬಹುದು. ಆದರೂ ಕೂಡ ಅನಗತ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡಿ ಉಳಿತಾಯದ ಕಡೆ ಹೆಚ್ಚು ಗಮನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಇನ್ನಷ್ಟು ಬಲಿಷ್ಠರಾಗ್ತೀರಿ. ಕುಟುಂಬದಲ್ಲಿ ಬಹಳ ದಿನಗಳಿಂದ ಇದ್ದ ಮನಸ್ತಾಪಗಳು ನಿಧಾನವಾಗಿ ದೂರವಾಗುತ್ತೆ. ಮನೆಯ ಹಿರಿಯರ ಸಲಹೆ ನಿಮಗೆ ಹೊಸ ದಾರಿ ತೋರಿಸಬಹುದು. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತೆ. ಅವಿವಾಹಿತರಿಗೆ ಉತ್ತಮ ವಿವಾಹ ಪ್ರಸ್ತಾಪಗಳು ಬರಬಹುದು. ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಬೇಡಿ. ಕೆಲಸದ ಒತ್ತಡದಿಂದ ದಣಿವು, ತಲೆನೋವು ಅಥವಾ ನಿದ್ದೆಯ ಸಮಸ್ಯೆಗಳು ಕಾಣಿಸಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮತ್ತು ಧ್ಯಾನ ಮಾಡಿದರೆ ದೇಹ ಹಾಗೂ ಮನಸ್ಸು ಎರಡೂ ಕೂಡ ಚೈತನ್ಯದಿಂದ ಇರುತ್ತೆ. ಆಗಸ್ಟ್ 10ರ ನಂತರ ನಿಮ್ಮ ಜೀವನಕ್ಕೆ ಒಬ್ಬ ಮಹಾ ವ್ಯಕ್ತಿಯ ಆಗಮನ ಆಗಬಹುದು. ಅವರಿಂದ ನಿಮ್ಮ ಜೀವನವೇ ಬದಲಾಗಬಹುದು. ನಿಮಗೆಲ್ಲ ಕೂಡ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಎಲ್ಲ ಸಕಾರಾತ್ಮಕ ಶಕ್ತಿ ಇದೆ. ನೀವು ಅದನ್ನು ಇಟ್ಟುಕೊಂಡಾಗ ನಿಮ್ಮ ಜೀವನದಲ್ಲಿದ್ದ ಎಲ್ಲ ನಕಾರಾತ್ಮಕ ಶಕ್ತಿಗಳು ಮಾಯವಾಗಿ ಸಕಾರಾತ್ಮಕ ಫಲಿತಾಂಶಗಳು ಸಿಗೋದಕ್ಕೆ ಶುರುವಾಗುತ್ತೆ. ಹೌದು ಗೆಳೆಯರೇ, ಅನೇಕ ಬಾರಿ ನೀವು ಕೆಲಸ ಮಾಡುವ ಮುನ್ನ ಈ ಕೆಲಸ ನನ್ನಿಂದ ಆಗೋದಿಲ್ಲ ಅಂತ ನೆಗೆಟಿವ್ ಯೋಚನೆ ಮಾಡ್ತಾರೆ. ಆದರೆ ಯಾಕೆ ಬರುತ್ತೆ ಅಂತಂದರೆ ನಿಮ್ಮೊಳಗೆ ನಕಾರಾತ್ಮಕ ಶಕ್ತಿ ಸೇರಿಕೊಂಡಿರುತ್ತೆ. ಎಲ್ಲ ಸಕಾರಾತ್ಮಕ ಶಕ್ತಿ ಇದೆ. ನೀವು ಅದನ್ನು ಇಟ್ಟುಕೊಂಡಾಗ ನಿಮ್ಮ ಜೀವನದಲ್ಲಿದ್ದ ಎಲ್ಲ ನಕಾರಾತ್ಮಕ ಶಕ್ತಿಗಳು ಮಾಯವಾಗಿ ಸಕಾರಾತ್ಮಕ ಫಲಿತಾಂಶಗಳು ಸಿಗೋದಕ್ಕೆ ಶುರುವಾಗುತ್ತೆ. ಹೌದು ಗೆಳೆಯರೇ, ಅನೇಕ ಬಾರಿ ನೀವು ಕೆಲಸ ಮಾಡುವ ಮುನ್ನ ಈ ಕೆಲಸ ನನ್ನಿಂದ ಆಗೋದಿಲ್ಲ ಅಂತ ನೆಗೆಟಿವ್ ಯೋಚನೆ ಮಾಡ್ತಾರೆ. ಆದರೆ ಯಾಕೆ ಬರುತ್ತೆ ಅಂತಂದರೆ ನಿಮ್ಮೊಳಗೆ ನಕಾರಾತ್ಮಕ ಶಕ್ತಿ ಸೇರಿಕೊಂಡಿರುತ್ತೆ.